ಈ ಜಂಕ್ ಮಕ್ಕಳ ಬಾಡಿಗೆ ಏನು ಮಾಡುತ್ತೆ? ವೆರಿ ಗುಡ್ ಕ್ವೆಶನ್. ದೆರ್ ಇಸ್ ಅ ಹಾರ್ಮೋನ್ ಕಾಲ್ಡ್ ಆಸ್ ಡೋಪಮಿನ್. ಈ ಡೋಪಮಿನ್ ಗೊತ್ತಾ, ಇದು ಕೈಂಡ್ ಆಫ್ ಎ ಹ್ಯಾಪಿ ಹಾರ್ಮೋನ್. ಡೋಪಮಿನ್ ಯಾವಾಗ ರಿಲೀಸ್ ಆಗುತ್ತೆ ಗೊತ್ತಾ? ಆ್ಯಂಟಿಸಿಪೇಷನ್. ನಾನೀಗ ಸ್ಟುಡಿಯೋಗೆ ಬರ್ತಾ ಇದ್ದೀನಿ ಪಾಡ್ಕಾಸ್ಟ್ ಮಾಡೋಕ್ಕೆ, ಡೋಪಮಿನ್. ಎಕ್ಸೈಟ್ಮೆಂಟ್, ಐ ಆಮ್ ಗೋಯಿಂಗ್ ಆನ್ ಅ ಸ್ಟೇಜ್ ಟು ರಿಸೀವ್ ಮೈ ಅವಾರ್ಡ್, ಡೋಪಮಿನ್. ಓಕೆ, ನನಗೆ ಪ್ರಮೋಷನ್ ಸಿಗ್ತಾ ಇದೆ ನಾಳೆ, ಡೋಪಮಿನ್. ಕೇಕ್ ಬರ್ತಾ ಇದೆ ಆನ್ ದ ವೇ, ಸ್ವಿಗ್ಗಿ ಝೊಮ್ಯಾಟೊ, ಕೇಕ್ 2 minutes 3 minutes, ಡೋಪಮಿನ್. ಸೊ ಈ ಜಂಕ್ ಫುಡ್ ಏನು ಮಾಡುತ್ತೆ, ಇಂಥ ಕೆಲವು ಹಾರ್ಮೋನ್ಸ್ನ ಎಕ್ಸೆಸಿವಲ್ ರಿಲೀಸ್ ಮಾಡುತ್ತೆ. ಓಕೆ, ಶುಗರ್, ಮೋಸ್ಟ್ ಆಫ್ ಜಂಕ್ ಫುಡ್ಸ್ ಆರ್ ಪ್ರಾಸೆಸ್ಡ್, ಅಲ್ಟ್ರಾ ಪ್ರಾಸೆಸ್ಡ್, ರೈಟ್? ಫ್ಯಾಟ್ಸು, ಅದು ಪ್ರಿಸರ್ವೇಟಿವ್ಸು, ಶುಗರು, ಕೆಮಿಕಲ್ಸು, ಸಾಲ್ಟ್ ಎಷ್ಟು ಹಾಕಿರ್ತಾರೆ. ಸೊ ಇದು ಒನ್ ಈಸ್ ಡೋಪಮಿನ್ ಎಕ್ಸೆಸಿವ್ ಅನ್ಕಂಟ್ರೋಲ್ಡ್ ರಿಲೀಸ್. ಎಕ್ಸೈಟ್ಮೆಂಟ್ ಹೈಪರ್ ಆಕ್ಟಿವಿಟಿ ಮಾಡುತ್ತೆ ಮಕ್ಕಳಲ್ಲಿ, ಎಕ್ಸೆಸಿವ್ ಜಂಕ್ ಫುಡ್. ಎರಡನೇದು, ಇನ್ ದ ಲಾಂಗ್ ಟರ್ಮ್ ಕನ್ಸಂಪ್ಷನಲ್ಲಿ ಗ್ಯಾಸ್ಟ್ರೈಟಿಸ್ ಮಾಡುತ್ತೆ. ಗುಡ್ ಗಟ್ ಬ್ಯಾಕ್ಟೀರಿಯಾ ಅಂತ ಇರ್ತದೆ ಹೊಟ್ಟೆಯಲ್ಲಿ, ಮಿಲಿಯನ್ಸ್ ಆಫ್ ಬ್ಯಾಕ್ಟೀರಿಯಾ ಇದೆ. ಅದು ನಿಮ್ಮ ಗಟ್ಟನ್ನ ಪ್ರೊಟೆಕ್ಟ್ ಮಾಡುತ್ತೆ. ಅದು ಎಷ್ಟು ಪವರ್ಫುಲ್ ಅಂದರೆ ನಿಮ್ಮ ಎಂಟೈರ್ ಬಾಡಿಗೆ ಇಮ್ಯುನಿಟಿ ಕೊಡುತ್ತೆ ಅದು. ಅದಕ್ಕೆ ಆ್ಯಂಟಿಬಯೋಟಿಕ್ ಎಲ್ಲ ಜಾಸ್ತಿ ತೊಗೋಬೇಡಿ, ಜಾಸ್ತಿ ಕಾರ್ಬೋನೇಟೆಡ್ ಡ್ರಿಂಕ್ಸ್ ತೊಗೋಬೇಡಿ, ಜಾಸ್ತಿ ಸ್ಪೈಸಿ ಆಯಿಲಿ ಜಂಕ್ ತಿನ್ನಬೇಡಿ. ಗುಡ್ ಗಟ್ ಬ್ಯಾಕ್ಟೀರಿಯಾ ಸತ್ತೋಗ್ತಾ ಇರುತ್ತೆ. ದೇ ಡೈ ಇನ್ ಮಿಲಿಯನ್ಸ್, ದೇ ಬಾರ್ನ್ ಇನ್ ಆಲ್ಸೋ ಮಿಲಿಯನ್ಸ್. ಇಂಥದ್ದೆಲ್ಲ ತಿಂದಾಗ ಅದು ಡಿಸ್ಟ್ರಾಯ್ ಆಗ್ತಾ ಇರುತ್ತೆ. ಡೆಂಟಲ್ ಇಶ್ಯೂಸ್ ಶುರು ಆಗುತ್ತೆ. ಆ್ಯಂಡ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್, ಎಸ್ಪೆಷಲಿ ಲೆಸ್ ದೆನ್ 5 year ಮಕ್ಕಳಲ್ಲಿ ಹೊಟ್ಟೆ ಹಸಿವು ಹೊರಟೋಗುತ್ತೆ. ಹೊಟ್ಟೆ ಹೊರಟೋಗುತ್ತೆ. ಹೊಟ್ಟೆ ಹಸಿವು ಅಂದರೆ ಸೆಲೆಕ್ಟಿವ್ ಅಪಟೇಟ್. ಪಿಜ್ಜಾ ಇದ್ರೆ ಹೊಟ್ಟೆ, ನನಗೆ ಪೇರೆಂಟ್ಸ್ ಕೇಳ್ತಾರೆ, ಸರ್ ಊಟನೇ ಮಾಡಿಲ್ಲ ಸರ್ 1 ತಿಂಗಳಿಂದ, ನಾನು ಎದ್ದು ನಿಂತ್ಕೊಬಿಡ್ತೀನಿ. ಯಾರು ಇವರು ಮಹಾನ್ ಭಾವರು? 3 year ಮಗುಗೆ ನಾನು ನಮಸ್ಕಾರ ಹೊಡಿತೀನಿ. ದೊಡ್ಡ ಮೋಸ್ಟ್ಲಿ ಮಿರಾಕಲ್ ಬೇಬಿ ಅಲ್ಲ ಇದು. 1 ತಿಂಗಳು ಊಟ ಮಾಡಿಲ್ಲ, 1 ತಿಂಗಳು ಊಟ ಮಾಡಿಲ್ಲ ಸರ್. ಪಾಪ ಹೆಂಗೆ ಬದುಕಿತಿರಲ್ಲ, ಚೆನ್ನಾಗಿ ಆಟ ಆಡ್ತಿದ್ರು ರೀ ಮಗು. ಅಲ್ಲ ಸರ್, ಬರೀ ಅದು ಕೇಕು ಕೊಟ್ಟರೆ ಪಿಜ್ಜಾ ಇಲ್ಲ ಮ್ಯಾಗಿ ತಿಂತಾನೆ ಚೆನ್ನಾಗಿ. ಚಾಕ್ಲೇಟ್ ಸರ್, ಚಾಕ್ಲೇಟ್ ಅಂತೂ ಅಯ್ಯೋ ಸರ್ ಕೇಳಿಬಿಡಿ. 1 ತಿಂಗಳಿಂದ ಊಟ ಇಲ್ಲ. ಹೊಟ್ಟೆ ಹಸಿಗೆ ನಾನು ಕೊಡಿ ಸರ್. ದುಡ್ಡು ಜಾಸ್ತಿ ಇದೆಯಾ? ಯಾಕೆ ಸರ್ ಹಂಗೆ ಕೇಳ್ತಿಲ್ಲ? ಹೊಟ್ಟೆ ಹಸಿ ಸಿರಪ್ ನನ್ನ ಹತ್ರ ಸುಮಾರಿದ್ದಾವೆ. ನಿಮಗೆ ಪ್ರಾಬ್ಲಮ್ ಇರೋದು ಹೊಟ್ಟೆ ಹಸಿಯೋದಲ್ಲ. ಇಲ್ಲಿ 1 plate ರೈಸ್ ಇಡ್ತೀನಿ, 1 plate ಪಿಜ್ಜಾ ತಿಂತೀನಿ. ಏನು ತಿಂತಾನೆ? ಪಿಜ್ಜಾ ಹಿಂಗೆ ಖಾಲಿ ಮಾಡ್ಬಿಡ್ತೀನಿ ಸರ್. ಏನು ಪ್ರಾಬ್ಲಮ್? ಒಂದು ಟೇಸ್ಟ್, ಹ್ಯಾಪಿನೆಸ್, ಡೋಪಮಿನ್. ಇದು ಹೊಟ್ಟೆ ಹಸಿವು ಅಂದರೆ ಏನು? ಪಿಜ್ಜಾನೂ ಬೇಡ ನನಗೆ, ಹಸುವಾಗ್ತಿದೆ, ಊಟ ಬೇಕು. ಕೇಕು ಬೇಡ ನನಗೆ, ಕೇಕು ಬೇಡಪ್ಪ ನನಗೆ, ಏನೂ ತಿನ್ನೋಕ್ಕಾಗ್ತಿಲ್ಲ. ಆವಾಗ ಲಿವರ್ ಪ್ರಾಬ್ಲಮ್ ಇದೆಯಾ? ಅವಾಗ ಏನೋ ಇಶ್ಯೂ ಇದೆಯಾ ಅವನಿಗೆ ಸಿಸ್ಟಮಲ್ಲಿ? ಅದು ಯಾವುದು? 1000ದಲ್ಲಿ 1 ಮಗು, 1000ದಲ್ಲಿ. ಇದೆಲ್ಲ ಬರೋದು ಇವರೆಲ್ಲ ಇದೆ ಸೆಲೆಕ್ಟಿವ್ ಲಾಸ್ ಆಫ್ ಅಪಟೈಟ್. ಸೊ ಇದು ಬೌಂಡ್ರೀಸ್ ನಾವು ಸೆಟ್ ಮಾಡಲೇಬೇಕು, ಒಂದು ಲಿಮಿಟ್. ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಎಷ್ಟು, ನಿಮ್ಗೇನಿದೆ ಕ್ರೇವಿಂಗ್ಸು, ನೀವು ಮಿಡ್ ನೈಟಿಗೆ 2 o'clock ಎದ್ದು ಮಕ್ಕಳು ಮಾಡ್ಕೊಂಡಿದ್ದಾರೆ, ಬನ್ನಿ ಕೇಕ್ ತಿನ್ನಿ, ನೀವು ತಿನ್ನಿ ಅಂದ್ಬಿಟ್ರೆ ಮೋಸ ಮಾಡಿ ಗೊತ್ತಾಗತ್ತೆ ಅವ್ರಿಗೆ. ಕಿಲಾಡಿ ನನ್ನ ಮಕ್ಕಳು ಅವರು ಎಲ್ಲ ಗೊತ್ತಾಗುತ್ತೆ. ಇದು ಮಿಡ್ ನೈಟ್ ಏನೋ ಮಾಡಿದಾನಪ್ಪ. ಸೊ ಡೋಂಟ್ ಡೂ ದ್ಯಾಟ್. ನೀವು ಬೌಂಡ್ರಿ ಸೆಟ್ ಮಾಡಿ, ನೀವು ಡಿಸಿಪ್ಲಿನ್ ಸೆಟ್ ಮಾಡಿ. ಈ ಜಂಕ್ ಫುಡ್ದು ಒಂದು ಡಿಸಿಪ್ಲಿನ್ ಮಾಡಿ. ಶುಗರ್ ಎಷ್ಟು 15 to 20 grams per day ಈಸ್ ಅಲೌಡ್. ನೀವು ನೋಡಿ ಎಷ್ಟು ಶುಗರ್ ಕೊಡ್ತಾ ಇದ್ದೀರಾ, ಅಷ್ಟಲ್ಲಿ ಕೊಡ್ತಾ ಇದ್ದೀರಾ, ಅಷ್ಟು ಜಾಸ್ತಿ ಕೊಡೋದು. ಸೊ ಅದೆಲ್ಲ ನೀವು ಸ್ವಲ್ಪ ಪೇರೆಂಟ್ಸ್ಗೆ ಸ್ವಲ್ಪ ವರ್ಕ್ ಮಾಡಬೇಕು. ನಾವು ಆ್ಯಸ್ ಎ ಪೇರೆಂಟ್ಸ್ ನಾವು ಸ್ವಲ್ಪ ಸ್ಟಡಿ ಮಾಡಬೇಕು. ಎಷ್ಟು ನ್ಯೂಟ್ರಿಷನ್ ಹೋಗ್ಬೇಕಪ್ಪ, ಏನು ನೀವು ಗೂಗಲ್ ಅದು ಇದು ಹಾಳು ಮುಳು ಹುಡುಕ್ತೀರಾ? ನನ್ನ ಮಗುಗೆ 2 years ಎಷ್ಟು ಪ್ರೋಟೀನ್ ಹೋಗಬೇಕು, ಎಷ್ಟು ಶುಗರ್ ಹೋಗಬೇಕು, ಪರ್ಮಿಟೆಡ್ ಎಷ್ಟಿದೆ ಅದು ನೋಡಿಕೊಂಡ್ರೆ ನೀವು ಸ್ವಲ್ಪ ಪ್ಯಾಕೆಟ್ ಮೇಲೆ ಶುಗರ್ ಇರ್ತದೆ, ಈಸಿ. ಸ್ವಲ್ಪ ನಾವು ಎಫರ್ಟ್ ಹಾಕಬೇಕು. ಇಟ್ಸ್ ನಾಟ್ ಜಸ್ಟ್ ದಟ್ ಆಟೋಮೆಟಿಕಲಿ ಆಗುತ್ತೆ, ಇಲ್ಲ. ಸೊ ಬೌಂಡ್ರಿ ಸೆಟ್ ಮಾಡಬೇಕು. ಇದರಲ್ಲಿ ಸ್ವಲ್ಪ ಡಿಸಿಪ್ಲಿನ್ ಬಂದರೆ ಫುಡ್ ಹ್ಯಾಬಿಟ್ಸ್ ಇಂಪ್ರೂವ್ ಆಗುತ್ತೆ. ಸೊ ಈ ಫುಡ್ ಹ್ಯಾಬಿಟ್ಸಿಂದಾನೇ ತುಂಬ ಅರ್ಲಿ ಏಜಲ್ಲಿ ಒಬೇಸಿಟಿ ತುಂಬ ಕಾಡ್ತದೆ ಮಕ್ಕಳನ್ನ. ಪ್ರಾಸೆಸ್ಡ್ ಫುಡ್, ಅಲ್ಟ್ರಾ ಪ್ರಾಸೆಸ್ಡ್ ಫುಡಲ್ಲಿ ಹಾರ್ಮೋನ್ ಇಂಟರ್ಫಿಯರ್ ಆಗ್ತಾಯಿದೆ. 8 years 9 years ಒಳಗಡೆ ಮೆನಿ ಫೀಮೇಲ್ ಆ್ಯಂಡ್ ಈವನ್ ಡಯಾಬಿಟೀಸ್, ಹೈಪರ್ಟೆನ್ಷನ್ ಅಂತೂ 18 to 20 years ಬರ್ತಾ ಇದೆ. ಪ್ರೀ ಡಯಾಬಿಟಿಕ್ ಆಗಿಬಿಡ್ತಾ ಇದ್ದೀವಿ. ಯಾಕೆ ನಾವು ಥ್ರೆಶೋಲ್ಡ್ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಡಯಾಬಿಟಿಕ್ ಥ್ರೆಶೋಲ್ಡ್ ಇದ್ದರೆ ನಮ್ಮ ಲೈಫ್ ಸ್ಟೈಲ್ ನಾವು ಹೆಂಗೆ ತೊಗೊಂಡು ಹೋಗ್ತಾ ಇದ್ದೀವಿ ಅಂದರೆ ಅದು ಈಸಿ ಆ್ಯಕ್ಸೆಸ್ ಆಗಿಬಿಡುತ್ತೆ ಡಯಾಬಿಟೀಸ್ಗೆ. ಒಂದು ಫ್ಯಾಮಿಲಿ ಹಿಸ್ಟ್ರಿ ಇದ್ದರೆ ಸ್ಟ್ರಾಂಗ್ ಇರ್ತದೆ ಅದು. ಇನ್ನೊಂದು ನಾವು ಈಗ ಶುಗರ್ ತಿಂದರೆ ಡಯಾಬಿಟೀಸ್ ಬರೋದಿಲ್ಲ. ಜನ ಹೇಳ್ತಾರೆ ಸರ್ ಶುಗರ್ ತಿಂದ ತಕ್ಷಣ ಡಯಾಬಿಟೀಸ್ ಬರಲ್ಲ. ನೀವು ಡಯಾಬಿಟೀಸ್ ಕಡೆ ಪ್ರಿಡಿಸ್ಪೋಸ್ ಆಗ್ತಾ ಇದ್ದೀರಾ. ನಿಮ್ಮದು ಬಾಡಿದು ಶುಗರ್ ಕಂಟ್ರೋಲಿಂಗ್ ಎಬಿಲಿಟಿ ಕಡಿಮೆ ಆಗ್ತಾಯಿದೆ, ಇನ್ಸುಲಿನ್ ಪ್ರೊಡ್ಯೂಸಿಂಗ್ ಎಬಿಲಿಟಿ ಕಡಿಮೆ ಆಗುತ್ತೆ. ಅಲ್ಲಿ ಆ ಫೈಟ್, ಟಗ್ ಆಫ್ ವಾರಲ್ಲಿ ನೀವು ಸಪೋರ್ಟ್ ಮಾಡ್ತಿದ್ದೀರಾ ಎನಿಮಿಗೆ. ನಾಟ್ ದಟ್ ಶುಗರ್ ತಿಂತಿರ್ತೀನಿ ಡಯಾಬಿಟೀಸ್ ಬಂದುಬಿಡ್ತೀನಿ. ನಿಮಗೆ ಡಯಾಬಿಟೀಸ್ ಬಂದಾಗ ನಿಮ್ಮ ಬಾಡಿ ಕಂಟ್ರೋಲ್ ಮಾಡೋಕ್ಕೆ ಕಷ್ಟ,
ನಿಮಗೆ ಡೈರೆಕ್ಟ್ ಇನ್ಸುಲಿನ್ ಕೊಡಬೇಕಾಗ್ಬೋದು, ನಿಮ್ಮ ಡೈರೆಕ್ಟ್ ಮೆಡಿಸಿನ್ಸ್ ಹೈ ಡೋಸ್ ಕೊಡಬೇಕಾಗ್ಬೋದು, ನಿಮ್ಮ ಡಯಾಬಿಟಿಸ್ಗಿಂತ ಕಿಡ್ನಿಗಿಂತ ಎಫೆಕ್ಟ್ ಆಗುತ್ತೆ. ಅದಕ್ಕೆ ನೀವು ಲೈಫ್ ಸ್ಟೈಲ್ ಚೆನ್ನಾಗಿ ಇಟ್ಕೊಂಡ್ರೆ ಡಯಾಬಿಟಿಸ್ ನೋಬಡಿ ಕ್ಯಾನ್ ಎಸ್ಕೇಪ್. ಈ 30 ಬರ್ಬೋದು, 50 ಬರ್ಬೋದು, 60 ಅಟ್ಲೀಸ್ಟ್ ನಿಮ್ಮ ಕಂಟ್ರೋಲ್ ಲೆವೆಲ್ಸ್, ನಿಮ್ಮ ಸಿಸ್ಟಮ್ ಫೈಟಿಂಗ್ ಎಬಿಲಿಟಿ ಚೆನ್ನಾಗಿರುತ್ತೆ. ಓಕೆ.